ನಮಸ್ಕಾರ ಸ್ನೇಹಿತರೆ. ಇವತ್ತು ಶನಿವಾರ. ನಿನ್ನೆ ಶುಕ್ರವಾರ ಒಂದು ಸ್ವಲ್ಪ ಶೋಕೇಸು ಧೂಳಾಗಿತ್ತು. ಅದಕ್ಕೆ ನಿನ್ನೆ ಶುಕ್ರವಾರ ಧೂಳು ಕೊಡವಲ್ಲ ಸ್ನೇಹಿತರೆ. ನಾನು ಲಕ್ಷ್ಮೀವಾರನಲ್ಲ, ಲಕ್ಷ್ಮಿನ ಹೊರಗೆ ತಳ್ಳಿದಂಗೆ ಆಗುತ್ತೆ. ಅದಕ್ಕೆ ಶುಕ್ರವಾರ ಸಹ ನಾನು ಧೂಳೇನೂ ಕೊಡವಲ್ಲ. ಇವತ್ತು ಶನಿವಾರ ಬೆಳಗ್ಗೆ ಒಂದು ಸ್ವಲ್ಪ ಕಸ ಗುಡಿಸ್ಗಿಂತ ಮುಂಚೆನೆಯ ಒಂದು ಸ್ವಲ್ಪ ಶೋಕೇಸ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೆ ಸ್ನೇಹಿತರೆ. 7 ಗಂಟೆ ಆಗಿದೆ, ವಾಕೋಗಿ ಬಂದೆ ನೋಡಿರಿ. ಬೆಳಗ್ಗೆನೇ ನಾವು ಚಂದನನೇ ಹಾಕೋದು ನೋಡಿರಿ. ಬೆಳಗ್ಗೆ ಯಾವುದೋ ಟಿ ವಿಲಿ ಚಂದನನೇ ಹಾಕೋದು ಸ್ನೇಹಿತರೆ. ನಾವು ಯಾವ ಚಾನಲ್ಲು ಹಾಕಲ್ಲ. ತುಂಬ ಚೆನ್ನಾಗಿ ಬರುತ್ತೆ ನ್ಯೂಸು ಎಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಶುಭೋದಯ, ಫೇಕ್ ನ್ಯೂಸು ಯಾವುದು ಬರಲ್ಲ ಸ್ನೇಹಿತರೆ. ನಿಜವಾಗಿರೋದನ್ನೇ ಚಂದನದಲ್ಲಿ ತೋರಿಸೋದು. ಕ್ಲೀನ್ ಆಯಿತು ಸ್ನೇಹಿತರೆ. ಈಗ ಸ್ನಾನ ಆಯಿತು, ಪೂಜೆ ಆಯಿತು. ಈಗ ಮುದ್ದೆ ಮಾಡೋಕ್ಕಿಟ್ಟಿನಿ ಸ್ನೇಹಿತರೆ. ನಮ್ಮಲ್ಲೆಲ್ಲ ಅಡುಗೆನೇ ಮಾಡೋ ಸ್ನೇಹಿತರೆ. ಯಾವತ್ತಾರ ಒಂದಿನ ತಿಂಡಿ ಮಾಡೋದಷ್ಟೇ, ಇನ್ನು ಬಾಕಿ ಅಂತ ಡೈಲಿ ಅಡುಗೆನೇ. ಡೈಲಿ ರೋಟೀನ್ ಹೀಗೆ ಇರುತ್ತೆ ಸ್ನೇಹಿತರೆ. 5 ನಿಮಿಷಕ್ಕೂ ಲೆಕ್ಕ ಹಾಕ್ತಿರ್ತೀನಿ. ಯಾವಾಗಲೂ ಗಡಿಯಾರ ನೋಡ್ಕೊತಾನೇ ಇರ್ತೀನಿ ಸ್ನೇಹಿತರೆ. ಈಗ ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿದರೂ ಸಾಕಾಗಲ್ಲ. ಆದರೂ ಹೆಣ್ಮಕ್ಳಿಗೆ ಎಷ್ಟೇ ಕೆಲಸ ಮಾಡಿದರೂ ಬಯಸ್ಕೊಳ್ಳೋದು ತಪ್ಪಲ್ಲ ಸ್ನೇಹಿತರೆ. ನಾವು ಎಷ್ಟೊಂದೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀವಿ. ಆದರೂ ಹೆಣ್ಮಕ್ಳಿಗೆ ಮೇಲೆ ಅಪವಾದನೇ ಜಾಸ್ತಿ ಬರೋದು ಸ್ನೇಹಿತರೆ. ನಾವು ಮಕ್ಕಳು ಅಂತ ಎಷ್ಟೊಂದೆಲ್ಲನ ಕಷ್ಟಪಡ್ತೀವಿ. ನಮಗೋಸ್ಕರ ನಾವು ಏನೂ ಮಾಡಲ್ಲ ಸ್ನೇಹಿತರೆ. ನಮ್ಮ ಆರೋಗ್ಯ ನೋಡ್ಕೋಬೇಕು ಸ್ನೇಹಿತರೆ. ನಾನು ಈಗ ದುಡಿಮೆ ಇದ್ರೇ, ಡ್ಯೂಟಿ ಮಾಡಿದ್ರೇ, ದುಡಿಮೆ ಆದ್ರೇ ಊಟಿ ಮಾಡೋಕ್ಕಾಗೋದು ಸ್ನೇಹಿತರೆ. ಊಟಿಗೆ ಹೋಗೋಕ್ಕಾಗೋದು. ಹಾಗಾಗಿ ಫಸ್ಟು ದುಡಿಮೆ, ಫಸ್ಟು ಡ್ಯೂಟಿ, ಆಮೇಲೆ ಊಟಿ ಸ್ನೇಹಿತರೆ. ನನ್ನ ಪಾಲಿಸಿ ಅದು. ಫಸ್ಟು ಡ್ಯೂಟಿ ಮಾಡಿದರೆ ಆಮೇಲೆ ಊಟಿ ಟ್ರಿಪ್ ಹೋಗ್ಬೋದು ಸ್ನೇಹಿತರೆ. ಡ್ಯೂಟಿನೇ ಇಲ್ಲದೆ ಊಟಿ ಟ್ರಿಪ್ ಹೇಗೆ ಹೋಗಿ ಬರುತ್ತೆ? ದುಡ್ಡು ಬೇಕಲ್ಲ ಓಕೆ. ಡ್ಯೂಟಿ ಮಾಡಿದರೆ ದುಡ್ಡು ಬರುತ್ತೆ. ಈಗ ಸುಮ್ಮನೆ ಮನೆಯಲ್ಲಿ ದುಡ್ಡು ಕೇಳಕ್ಕೆ ಬರುತ್ತಾ? ನಾವು ಅರ್ನಿಂಗ್ಸ್ ಮಾಡ್ಬೇಕು ಸ್ನೇಹಿತರೆ. ಹೆಣ್ಮಕ್ಳು ಬರೀ ಗಂಡು ಮಕ್ಳನ್ನೇ ಕೇಳಿದರೆ ಅವರು ಎಷ್ಟು ಅಂತ ನಿಭಾಯಿಸ್ತಾರೆ. ಹೆಣ್ಮಕ್ಳು ಒಂದು ಸ್ವಲ್ಪ ಮನೆಯಲ್ಲೇ ಕೂತು ಏನಾದರೂ ಮಾಡ್ಬೋದು. ಟೈಲರಿಂಗ್ ಮಾಡ್ಬೋದು, ಇಲ್ಲ ಏನಾದರೂ ಮಾಡ್ಬೋದು. ಇವಾಗ ಬ್ಯೂಟಿ ಪಾರ್ಲರ್ ಮಾಡ್ಕೋಬೋದು ಮನೆಯಲ್ಲಿಯ. ಫಸ್ಟು ನಮ್ಮ ಆರೋಗ್ಯ ನೋಡ್ಕೋಬೇಕು ಸ್ನೇಹಿತರೆ. ಆರೋಗ್ಯ ಒಂದಿದ್ದರೆ ಎಷ್ಟು ಬೇಕಾದರೂ ದುಡಿಮೆ ಮಾಡ್ಬೋದು. ನಾನು ಶೋಕಿ ಮಾಡಲ್ಲ ಸ್ನೇಹಿತರೆ. ನಾನು ಬ್ಯೂಟಿಗೆ ಅಷ್ಟೊಂದು ಇದು ಮಾಡಲ್ಲ. ಒಟ್ಟಿಗೆ ನಾನು ಡ್ರೆಸ್ ಮಾಡ್ಕೊಂಡು ಯಾವತ್ತೂ ಯೂಟ್ಯೂಬ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ವಿಡಿಯೋನ ನಾನು ಹೇಗಿರ್ತೀನೋ ಹಾಗೇ ಮಾಡ್ತೀನಿ. ನನಗೆ ಬಾಹ್ಯ ಸೌಂದರ್ಯಕ್ಕಿಂತನ ಆಂತರಿಕ ಆರೋಗ್ಯ ಮುಖ್ಯ ಸ್ನೇಹಿತರೆ. ನನಗೆ ಆರೋಗ್ಯ ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು. ಬ್ಯೂಟಿಯಾಗಿದ್ದರೆ ಏನು ಮಾಡೋಕ್ಕೆ ಬರುತ್ತೆ? ಎಲ್ಲ ಮುಗಿತು ಸ್ನೇಹಿತರೆ. ಈಗ ದೇವಸ್ಥಾನಕ್ಕೆ ಬಂದೆ. ಆಂಜನೇಯ ಸ್ವಾಮಿ ದೇವಸ್ಥಾನ. ಶನಿವಾರನಲ್ಲ ಇವತ್ತು. ಪ್ರತಿ ವಾರನೂ ಬಂದು 7 ಗಂಟೆ ಹೊತ್ತು ಹೋಗ್ತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಪೂಜೆ ಮಾಡಿದರು ಸ್ನೇಹಿತರೆ.